ಎಲ್ಲಿಗೂ ನಮಸ್ಕಾರ. ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಮಾಡೋಣ. ಅದೇನಪ್ಪ ಅಂದರೆ, ಕನ್ನಡವನ್ನ ಹೇಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತ. ಪ್ರಾರಂಭದಲ್ಲಿ ಮಕ್ಕಳಿಗೆ ಕನ್ನಡವನ್ನ ಕಲಿಸ್ಬೇಕಾದ್ರೆ, ಅಥವಾ ಕನ್ನಡ ಗೊತ್ತೇ ಇಲ್ಲ ಅಂಥವ್ರಿಗೆ ಕನ್ನಡ ಹೇಳ್ಕೊಡ್ಬೇಕಾದ್ರೆ, ಅದರಲ್ಲೂ CBSE ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ ಆಗತ್ತೆ ಕನ್ನಡ. ಸಣ್ಣ ಕ್ಲಾಸಲ್ಲಿ ಹೇಗೆ ಹೇಳ್ಕೊಡ್ಬೇಕು ಅಂತ. ಮತ್ತು ಇನ್ನೊಂದು, CBSE ಸ್ಕೂಲಲ್ಲಿ ಏನಾಗುತ್ತೆ ಅಂತಂದರೆ, ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಓದ್ಲಿಕ್ಕೆ ಬರ್ತಾರಲ್ಲ, ಅವರಿಗೆ 2ನೇ ಕ್ಲಾಸು 3ನೇ ಕ್ಲಾಸ್ ಇದ್ದವ್ರಿಗೆ ಅಥವಾ ಅಂಥವ್ರು ಅಡ್ಮಿಷನ್ ತಗೊಂಡಾಗ ಹೇಗೆ ಕನ್ನಡವನ್ನು ಹೇಳ್ಕೊಡ್ಬೋದು, ಒಂದು ಸುಲಭವಾಗಿರ್ತಕ್ಕಂತಹ ರೀತಿಯಲ್ಲಿ ಹೇಗೆ ಕನ್ನಡವನ್ನು ಹೇಳ್ಕೊಡ್ಬೋದು, ಅಥವಾ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು ಕನ್ನಡವನ್ನು ಭಾಳ ಸುಲಭವಾಗಿ ಹೇಗೆ ಹೇಳ್ಕೊಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವೇನು ಮಾಡ್ತೀವಿ ಅಂದರೆ, ವರ್ಣಮಾಲೆಯನ್ನು ಹೇಳ್ಕೊಡ್ತೀವಿ. ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, LKG ಅಥವಾ UKG ಇಂದಾನೆ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಅದು ರಾಗ ಸ ದ ಆ ಅಂತ ತಪ್ಪೇನೂ ಇಲ್ಲ, ಹಾಗೂ ಹೇಳ್ಕೊಡ್ಬೋದು. ನಾವೆಲ್ಲ ಕಲ್ತಿರೋದು ನಿಮ್ಗೆ ಗೊತ್ತೇ ಇದೆ, ಆ ಇ ಇಂದಾನೆ ಕಲ್ತ್ಬಿಡ್ತೀವಿ. ಯಾಕಂದ್ರೆ ಬಹಳ ಏನಪ್ಪಾ ಅಂತಂದ್ರೆ, ಒಂದಕ್ಕೊಂದು ಅಲ್ಲಿ ಹೊಂದಿಕೆ ಇದೆ. ಒಂದಕ್ಷರಕ್ಕೆ ಇನ್ನೊಂದು ಅಕ್ಷರ ಹೇಳಲಿಕ್ಕೆ, ಮಾಡ್ಲಿಕ್ಕೆ, ಬರೀಲಿಕ್ಕೆ ಬಹಳ ಸುಲಭ ಆಗಿರ್ತಕ್ಕಂಥ ಇದು ಒಂದು ವಿಧಾನ. ಆದ್ದರಿಂದ ಇದನ್ನೇ ಫಾಲೋ ಮಾಡಿದ್ರೆ ಬಹಳ ಸುಲಭ ಅಂತಕ್ಕಂಥ ನನ್ನ ಅಭಿಪ್ರಾಯ. ನಾವು ಹೇಳ್ತೀವಿ, ಕನ್ನಡ ವರ್ಣಮಾಲೆಯನ್ನ ಮೊದಲು ಮಕ್ಕಳಿಗೆ ಕರೆಕ್ಟಾಗಿ ಹೇಳ್ಕೊಡ್ಬೇಕು. ನಾವು ಏನು ಹೇಳ್ಕೊಡ್ತೀವಲ್ಲ ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕನ್ನಡ ವರ್ಣಮಾಲೆಯನ್ನು ಹೇಳ್ಕೊಡ್ಬೇಕಾದ್ರೆ ನಾವು ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ತಗೊಳ್ತೀವಿ. ಮೊದಲು ಪ್ರಾರಂಭ ಮಾಡ್ತೀವಿ ಸ್ವರಗಳಿಂದ. ಸ್ವರಗಳಿಂದ ಪ್ರಾರಂಭ ಮಾಡಿದಾಗ ನಾವೆಲ್ಲ ಹಾಕೊಡ್ತೀವಿ, ಮಕ್ಕಳಿಗೆ ತಿದ್ದಿಸ್ತೀವಿ, ಬರೆಸ್ತೀವಿ, ಆ ಈ ಉ ಅಂತ ಹೇಳ್ಬಿಡ್ತೀವಿ. ಆದ್ರೆ ಹೇಳ್ಕೊಡ್ತಕ್ಕಂಥ ವಿಧಾನ ಇದೆಯಲ್ಲ, ಹೇಳ್ಕೊಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ ಮಕ್ಕಳಿಗೆ. ನಾವು ಸ್ವರಗಳು ಅಂತ ಹೇಳ್ಕೊಡ್ತೀವಿ. ನಾನು ಹೇಳ್ತಾ ಇದ್ದೀನಿ ಮೊದಲೇ ನಿಮಗೆ, ಅದು LKG UKG 1ನೇ ಕ್ಲಾಸಿಂದನೇ ಕನ್ನಡ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಹೇಳ್ಕೊಡ್ಬೇಕಾದ್ರೆ ನಾವು ಮಕ್ಕಳಿಗೆ ಸ್ವರಗಳು ಅಂತ ಹೇಳ್ತೀವಿ ಅಷ್ಟೇ, ಆದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ. LKG ಮಕ್ಕಳಿಗೆ ಎಲ್ಲ ಅರ್ಥ ಆಗುತ್ತೆ, UKG ಮಕ್ಕಳಿಗೆ ಸ್ವರಗಳು ಅಂತ ಹೇಳಿ ಬೇಗ ಎಲ್ಲೇ ಅರ್ಥ ಆಗುತ್ತೆ. ಅದರಲ್ಲೂ ಸ್ವರಗಳಲ್ಲಿ 2 ವಿಧ, ಒಂದು ಹ್ರಸ್ವ ಸ್ವರ, ಒಂದು ದೀರ್ಘ ಸ್ವರ ಅಂತ ಹೇಳ್ತೀವಿ ಹೊರತು ಮಕ್ಕಳಿಗೆ ಅದು ತಲೆಯಲ್ಲಿ ಬೇಗ ಹೋಗಲ್ಲ. ಕಾರಣ ಸಣ್ಣ ವಯಸ್ಸು, ಸಣ್ಣ ಕ್ಲಾಸು, ಅದನ್ನ ಕೈ ಬಿಟ್ಬಿಡಿ. ಹೇಳಿ ಅರ್ಥ ಆದ್ರೆ ಆಗ್ಲಿಲ್ಲಾರ ಬೇಡ, ಆದ್ರೆ ಆ ಈ ಹೇಳ್ಕೊಡ್ತಿರಲ್ಲ ಅದು ಬಹಳ ಮುಖ್ಯವಾಗಿ ಬಹಳ ಚಂದ ಹೇಳ್ಕೊಡ್ಬೇಕು, ತಪ್ಪಾಗಬಾರ್ದು. ಮತ್ತೆ ಹೇಳ್ಕೊಡೋ ರೀತಿ ವಿಧಾನ ನೋಡಿ, ಇಲ್ಲಿ ಆ ಈ ಅನ್ಬಾರ್ದು, ಹೀಗೆ ಎಳಿಬೇಕು. ಇದನ್ನ, ಇದು ಹ್ರಸ್ವ ಸ್ವರ, ಇದು ದೀರ್ಘ ಸ್ವರ. ಅದಕ್ಕೆ ಅವ್ರಿಗೆ ಗೊತ್ತಾಗ್ಬೇಕು ಮಕ್ಕಳಿಗೆ. ಸಣ್ಣ ಆ ಅಂದ್ರೆ ಹೀಗೆ ಬರಿಬೇಕು, ದೊಡ್ಡ ಆ ಅಂದ್ರೆ ಆ ಅಂತ ಎಳಿಬೇಕು. ಈ ಪು ಹೀಗೆ ಸಣ್ಣ ಅಕ್ಷರನ ಒಂದು ಮಾತ್ರ ಕಾಲದಲ್ಲಿ, ದೀರ್ಘಾಕ್ಷರಗಳನ್ನ 2 ಮಾತ್ರ ಕಾಲದಲ್ಲಿ ಹೇಗೆ ಹೇಳ್ಕೊಡ್ಬೇಕು ಅಂದ್ರೆ, ಅ ಅಂದ್ರೆ ಅಷ್ಟೇ ಹೇಳ್ಕೊಡ್ಬೇಕು. ಇದನ್ನ ಆ ಅಂತ ಎಳದೆ ಜಾಸ್ತಿ ಎಳಿಬೇಕು ಮಕ್ಕಳಿಗೆ, ಅದು ಗೊತ್ತಾಗ್ಬೇಕು, ಅದು ದೊಡ್ಡ ಆ ಅಂತ. ಪ್ರಾರಂಭದಲ್ಲಿ ನೀವು ಆ ಅನ್ಬೇಡಿ, ಆ ಅಂತ ಎಳಿಬೇಕು. ಯಾಕಂದ್ರೆ ಆ ಮಗುಗೆ ಇದು ದೊಡ್ಡ ಅಕ್ಷರ, ಇದು ದೊಡ್ಡ ಅಕ್ಷರ, ಇದು ದೀರ್ಘಾಕ್ಷರ, ದೀರ್ಘ ಸ್ವರ, ಇದು ದೀರ್ಘ ಸ್ವರ ಅಂತ ಗೊತ್ತಾಗ್ಬೇಕು. ಅದೇ ತರ ಹೇಳ್ಕೊಡ್ಬೇಕು. ಆಯ್ತು, ನೀವು ಆ ಇಂದ ಅಮ್ಮವರೆಗೂ ಹೇಳ್ಕೊಟ್ಟ ಆದ್ಮೇಲೆ ಇದು ಬರಬಾರ್ದು, ತಕ್ಷಣ ಬರಬಾರ್ದು. ಇದರಲ್ಲಿ ನೀವು ಅವರಿಗೆ ಉಕ್ತ ಲೇಖನವನ್ನ ಕೊಡಬೇಕು. ಡಿಕ್ಟೇಷನ್ ಹೇಳ್ತೀವಲ್ಲ ಅದನ್ನ ಏನು, ಮೊದಲು ನೀವು ಬರೀಲಿಕ್ಕೆ ಹೇಳ್ಬೇಕು, ಹೂ ಅಂತ ಅಷ್ಟೇ ಹೇಳ್ಬೇಕು. ಆ ಮಗು ಇಲ್ಲಿ ಹೂ ಅಂತ ಬರಿಬೇಕು, ಅದನ್ನ ರು ಅಂತ ಹೇಳ್ಬೇಕು. ನೀವು ಆ ಮಗು ರು ಅಂತ ಬರಿಬೇಕು, ಇಲ್ಲಿ ಇದು ರು ಅಂತ ಬರಿಬೇಕು. ಬರ್ದಾಗ ಆ ಮಗುಗೆ ಅಕ್ಷರ ಗೊತ್ತಾಗತ್ತೆ ಅಂತ ಒಂದು. ಎರಡನೇದು, ನೀವು ಬರೆದು ತೋರಿಸ್ಬೇಕು ಇದು ಏನು ಅಂತ. ಅವಾಗ ಅದು ಅನ್ಬೇಕದು ಮಗು. ನೀವು ಮೊದಲು ಹೇಳ್ಬೇಕು. ಇದಿಷ್ಟು ಕಲ್ಸ ಆದ್ಮೇಲೆ ನೀವು ಮಕ್ಕಳಿಗೆ ಉಕ್ತ ಲೇಖನ ಹೇಳ್ಬೇಕು, ಡಿಕ್ಟೇಷನ್ ಹೇಳ್ಬೇಕು, ಒಂದೊಂದೇ ಅಕ್ಷರ ಮಗು ಬರಿಬೇಕು. ಅದಾದ್ಮೇಲೆ ನೀವು ಬರೆದು ತೋರಿಸ್ಬೇಕು, ಮಗು ಯಾವ ಅಕ್ಷರ ಅಂತ ಅದು ಗುರುತಿಡಿಬೇಕು. ಇದು ಯಾವ್ದಂತ ಕೇಳಿದ್ರೆ ಎ ಅನ್ಬೇಕು, ಇದು ಯಾವ್ದಂತ ಕೇಳಿದ್ರೆ ಓ ಅನ್ಬೇಕು, ಇದು ಅವು ಅನ್ಬೇಕು. ಇದು ಮುಗಿದ ಮೇಲೆ ನೀವು ಎಲ್ಲಿ ಬರ್ತೀರಾ, ವ್ಯಂಜನಗಳಿಗೆ ಬರ್ತೀರಾ. ಆ ವ್ಯಂಜನಗಳಿಗೆ ಬಂದ ಮೇಲೆ ಇಲ್ಲಿ ಮತ್ತೆ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಇಲ್ಲಿ ಕ ಚ ಟ ತ ಪ ವರ್ಗಗಳಿದಾವಲ್ಲ, ಕ ಚ ಟ ತ ಪ, ಇದು ಬಹಳ ಮುಖ್ಯ. ನೀವು ಹೇಳ್ಕೊಡ್ಬೇಕಾದ್ರೆ ಇದನ್ನ ಬರ್ಸ್ತೀರ, ಕ ಖ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನಾನು ಈಗಲೂ ಸಹ ನಾನು ಹೈಸ್ಕೂಲ್ ತಗೊಳ್ಬೇಕಾದ್ರೆ, ಹೈಸ್ಕೂಲ್ ಮಕ್ಕಳು ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಲೋಯರ್ ಕ್ಲಾಸ್ ಅಲ್ಲಿ ತಪ್ಪಾಗ್ತಾ ಇದೆ. ಕಾರಣ, ನಾನು ಟೀಚರ್ಸ್ ಬಗ್ಗೆ ಏನು ಹೇಳ್ತಾ ಇಲ್ಲ, ಅಲ್ಲಿ ಒತ್ತು ಕೊಡ್ತಾ ಇಲ್ಲ ಟೀಚರ್ಸ್ ಅಂತ. ಅಲ್ಲಿ ಒತ್ತಿ ಹೇಳ್ಬೇಕು, ಅಲ್ಲೇ
ಪೇರೆಂಟ್ಸ್ ನೀವು ಕಲಿಸ್ಬೇಕಾದ್ರೆ ಒತ್ತಿ ಕಲಿಸ್ಬೇಕು. ಏನಂದ್ರೆ ಇದು ಕ, ಇದು ಖ, ಇದು ಗ, ಇದು ಘ, ಹ ಅಂತ ಬರ್ಬೇಕಲ್ಲಿ. ಆ ಮಕ್ಕಳಿಗೆ ಗೊತ್ತಾಗ್ದೇನೆ ಹೇಳ್ಬೇಡಿ, ಗೊತ್ತಾಗ್ಬೇಕದು ಮಕ್ಕಳಿಗೆ. ನಾನು ಬಹಳ ಮಕ್ಕಳು, ಕೆಲವರು ದೊಡ್ಡವರು ಮಾತಾಡೋದು ನೋಡಿದೀನಿ. ಭಾಷಣ ಮಾಡ್ಬೇಕಾದ್ರೆ ಅಲ್ಲಿ ಮಹಾಪ್ರಾಣ ಇರೋದಿಲ್ಲ. ಅಲ್ಪ ಪ್ರಾಣ ಯಾವಾಗ ಆಗ್ಬೇಕು, ಮಹಾಪ್ರಾಣ ಯಾವಾಗ ಆಗ್ಬೇಕು. ಭಾವನೆ ಅಂತಾರೆ, ಭಾವನೆ ಅನ್ನಂಗಿಲ್ಲ. ಭಾಷಣ ಅಂತಾರೆ, ಭಾಷಣ ಅನ್ನಂಗಿಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ಬಹಳ ತಪ್ಪಾಗ್ತದೆ ಮಕ್ಕಳಿಗೆ. ಬರಿಬೇಕಾದ್ರು ಅಷ್ಟೇ ಮಕ್ಕಳು ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತೇ ಆಗ್ತಾ ಇಲ್ಲ ಮಕ್ಕಳಿಗೆ. ಅವ್ರು ಓದ್ತಾ ಇರೋದು 8th 9th 10th. ಹಾಗಾಗಿ ಎಲ್ಲಿ ಮಾರ್ಕ್ಸ್ ಹೋಗುತ್ತೆ. ಲ್ಯಾಂಗ್ವೇಜ್ ಅಲ್ಲಿ ಮಾರ್ಕ್ಸ್ ತೆಗೆದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ. ಪೂರ್ತಿ ಮಾರ್ಕ್ಸ್ ಯಾಕೆ ಬರಲ್ಲ 100ಗೆ 100? ಕಾರಣ ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಅದು ಎಲ್ಲಿ ಎಡುತ್ತಾ ಇದ್ದಾರೆ ಅಂದ್ರೆ LKG UKG ನಲ್ಲೇ ಅವರಿಗೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳ್ಕೊಡ್ಬೇಡಿ. ಹೇಳಿದ್ರು ಅರ್ಥನೇ ಆಗಲ್ಲ ಅವರಿಗೆ. ಉಚ್ಚಾರ ಹೇಳ್ಕೊಡಿ. ಇದು ಕ, ಇದು ಖ ಅಂತ ಉಚ್ಚಾರ ಹೇಳ್ಕೊಡಿ. ಹೇಗೆ ಉಚ್ಚಾರ ಮಾಡಬೇಕು, ಹೇಗೆ ಹೇಳ್ಬೇಕಂದ್ರೆ ಇದು ಗ, ಇದು ಖ ಅಂತ ಒತ್ತಿ ಹೇಳ್ಬೇಕು ಅವರಿಗೆ. ಅದು ಅವಾಗಲೇ ಗೊತ್ತಾಗ್ಬಿಡ್ಬೇಕು. ಅಂದಾಗ ಮಾತ್ರ 4, 5ನೇ ಕ್ಲಾಸ್ ಬಂದಾಗ ಕನ್ನಡದಲ್ಲಿ ಫುಲ್ ಪರ್ಫೆಕ್ಟ್ ಆಗ್ತಾರೆ ಹೊರತು ಮಾತಾಡ್ತಕ್ಕಂಥದ್ದು ಆಗಲಿ, ಓದ್ತಕ್ಕಂಥದ್ದಾಗ್ಲಿ, ಬರೀತಕ್ಕಂಥದ್ದಾಗ್ಲಿ ಎಲ್ಲೂ ತಪ್ಪಾಗಲ್ಲ. ಇಲ್ಲಿ ನೀವೇನಾದ್ರು ಎಡವು ಬಿಟ್ರಿ ಅಂದ್ರೆ, ಇಲ್ಲಿ ನೀವು ಸರಿಯಾಗಿ ಹೇಳ್ಕೊಡ್ದೇ ಇದ್ರೆ ಅವರು 10th ಬಂದ್ರು ಸಹ ಕನ್ನಡದಲ್ಲಿ ತಪ್ಪಾಗ್ತಿರ್ತಾವೆ. 100ಗೆ 100 ಬರಲ್ಲ, 100ಗೆ 100 ಬರಲ್ಲ. ಸ್ಪೆಷಲಿ CBSE ಮಕ್ಕಳಿಗೆ. ಕಾರಣ ಕನ್ನಡ ಕಷ್ಟ ಆಗ್ಬಿಡುತ್ತೆ. ಅವ್ರು ಓದೋದೆಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ, ಕನ್ನಡ ಮಾತ್ರ ಒಂದು ಓದ್ತಾ ಇರ್ತಾರೆ, ಜಾಣ್ರೆ ಇರ್ತಾರೆ. ಎಲ್ಲಿ ತಪ್ಪಾಗಿರುತ್ತೆ ಅಂದ್ರೆ ನೀವು ಅವ್ರು ಸಣ್ಣವ್ರು ಇದ್ದಾಗ ನೀವು ಹೇಳ್ಕೊಡ್ತಕ್ಕಂಥ ರೀತಿ ಇದೆಯಲ್ಲ, ಆ ರೀತಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು. ಮಕ್ಕಳಿಗೆ 1ನೇ ಕ್ಲಾಸಲ್ಲಾಗ್ಲಿ, 2ನೇ ಕ್ಲಾಸಲ್ಲಾಗ್ಲಿ, UKG LKG ನಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳಿದ್ರೆ ಬೇಗ ಹೋಗಲ್ಲ. ಹೇಳಿ, ಆದ್ರೆ ಅವ್ರು ತಿಳ್ಕೊಳ್ಳಲ್ಲ. ನೀವ್ ಏನ್ ಹೇಳ್ಬೇಕು? ಇದು ಕ, ಇದು ಖ, ಇದು ಗ, ಇದು ಘ ಅಂತ ಹೇಳ್ಕೊಟ್ಟು ಏನ್ ಮಾಡ್ಬೇಕು, ಇಲ್ಲಿವರೆಗೂ ಬಂದ ಮೇಲೆ ಪೂರ್ತಿ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಥ, ದ, ಧ, ಪ, ಫ, ಬ, ಭ ಹಿಂಗೆ ಹೇಳ್ಕೊಡ್ಬೇಕು. ಒತ್ತಿ ಹೇಳ್ಕೊಡ್ಬೇಕು. ಅಲ್ಪ ಪ್ರಾಣ ಅಂದ್ರೆ ಸ್ವಲ್ಪ ಒತ್ತು ಕೊಡೋದು, ಮಹಾಪ್ರಾಣ ಅಂದ್ರೆ ಜಾಸ್ತಿ ಒತ್ತು ಕೊಟ್ಟು ಹೇಳೋದು. ಅದನ್ನ ಮಕ್ಕಳಿಗೆ ಗೊತ್ತಾಗ್ಬೇಕು. ಆದ್ಮೇಲೆ ಇಲ್ಲಿವರೆಗೂ ಆದ್ಮೇಲೆ ಮಕ್ಕಳಿಗೆ ಮತ್ತೆ ಏನ್ ಮಾಡ್ಬೇಕು, ಈ ಅಕ್ಷರಗಳ ಬಗ್ಗೆ ಡಿಕ್ಟೇಷನ್ ತಲೆಗೆ ಕೊಡಬೇಕು. ಬರ್ಸಾದ್ಮೇಲೆ ಮತ್ತೆ ನೀವು ಈ ಅಕ್ಷರ ಬರೀರಿ, ಏನು ಅಂತ ಕೇಳಿ. ಇದು ಬರೀತೀರ ಅಕ್ಷರನ, ಇದು ಏನಂತ ಕೇಳಿ. ಧ ಅನ್ಬೇಕು ಮಗು. ದ ಅನ್ನಂಗಿಲ್ಲ, ಇದು ದ, ಇದು ಧಾನೆ ಅನ್ಬೇಕು. ಇದನ್ನು ದ ಅಂತಂದ್ರೆ ಹೇಳ್ತು ಅಂದ್ರೆ ಮಗು ಮತ್ತೆ ಎಲ್ಲೋ ಎಡವಟ್ಟಾಗಿದೆ, ಹೇಳ್ಕೊಡ್ಬೇಕಾದ್ರೆ ತಪ್ಪು ಮಾಡಿದೀವಿ ಅಂತ. ಇದು ಪ, ಇದು ಪ ಹಿಂಗೆ ಹೇಳ್ಬೇಕು ಮಗು. ಎರಡು ಪ ಅಂತಂದ್ರೆ ಮತ್ತೆ ಮಗುಗೆ ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ ಅಂತ ಅರ್ಥ ಆಗಿಲ್ಲ ಅಂತ ಅಲ್ಲೇ ತಿದ್ದುಬಿಡಿ, ಅಲ್ಲೇ ಸುಧಾರಿಸ್ಬೇಕು ಮಗು. ಹೈಯರ್ ಕ್ಲಾಸಿಗೆ ಬಂದ್ಮೇಲೆ ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ಇಲ್ಲಿ ಎಲ್ಲೋ ನಾವು ತಪ್ಪು ಮಾಡ್ತಾ ಇದ್ದೀವಿ. ಆದ್ರಿಂದ ಮಕ್ಕಳಿಗೆ ಇದಿಷ್ಟು ಹೇಳ್ಕೊಟ್ಟ ಮೇಲೆ ಸ್ವರಗಳಾಯ್ತು, ವ್ಯಂಜನಗಳಾಯ್ತು. ಎಲ್ಲಿವರೆಗೂ ನಾನು ಹೇಳ್ಕೊಂಡು LKG UKG 1ನೇ ಕ್ಲಾಸ್ವರೆಗೂ, 2ನೇ ಕ್ಲಾಸ್ವರೆಗೂ. 3ನೇ ಕ್ಲಾಸಿಗೆ ಬಂದಾಗ ಮಗು ಅರ್ಥ ಮಾಡ್ಕೊಳ್ಳುತ್ತೆ. ಸ್ವರಗಳು 2 ವಿಧ, ಹ್ರಸ್ವ ಸ್ವರ, ದೀರ್ಘ ಸ್ವರ ಅರ್ಥ ಆಗುತ್ತೆ. ವ್ಯಂಜನಗಳಲ್ಲಿ ಮತ್ತೆ ಇದು ಅಲ್ಪ ಪ್ರಾಣ, ಇದು ಮಹಾಪ್ರಾಣ, ಇದು ಅನುನಾಸಿಕ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಂತ ಮೂಗು ಹಿಡಿದು ಬಿಟ್ಟು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಇದನ್ನೇ ಅಂದಾಗ ನೋಡಿ ಉಚ್ಚಾರ ಹೇಗಿರುತ್ತೆ. ಮೂಗಿನ ಸಹಾಯದಿಂದ ಹೇಳುವ ಅಕ್ಷರಗಳು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆವಾಗ 3ನೇ ಕ್ಲಾಸ್ ಮಕ್ಕಳಿಗೆ ಸ್ವರಗಳಲ್ಲಿ 2 ವಿಧ, 3 ವಿಧ ಇದಾವೆ. ಅದು ಆಮೇಲೆ ಹೇಳ್ಕೊಡಿ. ಇಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಇವೆಲ್ಲ ಇಲ್ಲಿ ಹೇಳ್ಕೊಟ್ಟಾಗ 3ನೇ ಕ್ಲಾಸ್ ಮಕ್ಕಳಿಗೆ ಯಾವುದು ಹ್ರಸ್ವ, ಯಾವುದು ದೀರ್ಘ, ಯಾವುದು ಅಲ್ಪ ಪ್ರಾಣ, ಯಾವುದು ಮಹಾಪ್ರಾಣ ಅರ್ಥ ಆಗುತ್ತೆ. ಆದರೆ LKG UKG ನಲ್ಲಿ ಅದ್ರ ಬಗ್ಗೆ ಬಿಟ್ಬಿಡಿ. ಅಕ್ಷರಗಳ ಬಗ್ಗೆ, ಉಚ್ಚಾರದ ಬಗ್ಗೆ ಹೇಳ್ಕೊಡಿ, ಬಹಳ ಪರ್ಫೆಕ್ಟ್ ಆಗ್ತಾವೆ. ಅದಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕಾಗುಣಿತಕ್ಕೆ ಬರ್ಬೇಕು. ನಾನು ಹೇಳಿದೆ ನಿಮಗೆ, ಇದೆಲ್ಲ ಡಿಕ್ಟೇಷನ್ ಕೊಟ್ಟ ಆದ್ಮೇಲೆ ನಾವು ಕಾಗುಣಿತಕ್ಕೆ ಬಂದ್ಬಿಡ್ಬೇಕು. ಕಾಗುಣಿತಗಳು ಮಕ್ಕಳಿಗೆ ಬಂದ್ಬಿಡ್ಬೇಕು. ಇದರಲ್ಲೇ ನೀವು ಪದಗಳನ್ನ ಮಾಡ್ಬೋದು, ಇದರಲ್ಲೇ ಪದಗಳನ್ನ ಹೇಳ್ಕೊಡ್ಬೇಕು. ಇಲ್ಲಿ ದ, ಇಲ್ಲಿ ನಾ ಇದೆ, ದನ ಆಯ್ತಾ. ಈ ತರ ಇಲ್ಲಿ ಕಾ ಇದೆ, ಇಲ್ಲಿ ದಾ ಇದೆ, ಕದ. ಒಂದೊಂದೇ ಅಕ್ಷರ ಹೋಗಿ 2 ಅಕ್ಷರಕ್ಕೆ ಬಂತು. ಇಲ್ಲಿ 1 ಅಕ್ಷರ, ಇಲ್ಲಿ 1 ಅಕ್ಷರ ಆಯ್ತು. ಬರ್ತಾ 2 ಅಕ್ಷರ ಇದರಲ್ಲೇ ಆರಿಸ್ಕೊಡಿ. ಮನ, ಮ, ನ, ಮನ 3 ಅಕ್ಷರ ತಗೊಳ್ಳಿ. ನಮನ, ಹೌದಾ. ಈ ತರ ಇದ್ರಲ್ಲಿ ಹುಡುಕಿ ಪದಗಳನ್ನ ಹೇಳ್ತಾ ಹೋಗ್ಬೇಕು. ಇದರಲ್ಲೇ ಮತ್ತೆ ಕಾಗುಣಿತಕ್ಕೆ ಬರ್ಬಾರ್ದು. ಇದಾದ್ಮೇಲೆ ಕಾಗುಣಿತಕ್ಕೆ ಬರ್ತೀರ. ಕಾಗುಣಿತಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದು ಸ್ವರಗಳು, ಇವು ವ್ಯಂಜನಗಳು. ಸ್ವರ ಮತ್ತು ವ್ಯಂಜನ 2 ಸೇರಿಸಿ ನಾವು ಕಾಗುಣಿತ ಹೇಳ್ತಾ ಹೋಗ್ತೀವಿ. ಆದ್ರಿಂದ ಬರ್ಬಿಟ್ಟಿದೀನಿ ಕ
ಅ ಕಾ ಆ ಆ ದೊಡ್ಡ ಬಂದಾಗ ಇದು ಕಾ ಇಳಿಯುತ್ತೆ. ಕಿ ಈ ನೋಡಿ ಸಾರಿ ಇಲ್ಲಿ ಕ ಪ್ಲಸ್ ಇ ಏನಾಗತ್ತೆ ಕೀ ಆಗತ್ತೆ ಅಂತ ಮಕ್ಕಳು ತೋರಿಸ್ಬೇಕು. ಈ ದೊಡ್ಡ ಬಂದ್ರೆ ಕೀ ದೊಡ್ಡ ಬರುತ್ತೆ. ಉ ಕು ಸಣ್ಣದು. ಊ ಅಂದ್ರೆ ಕೂ ರು ಕ್ರೂ ಒತ್ತು ಕ್ರೂ. ಎ ಕೆ ಎ ಕೆ ಐ ಕೈ. ಓ ಕೋ ಓ ಕೋ. ಔ ಕೌ ಅಂ ಕಂ ಅಹ. ನೋಡಿ ಈ ತರ ಮಕ್ಕಳಿಗೆ ಈ ಸ್ವರಗಳು ಏನ್ ಬರ್ದಿದ್ದಿಲ್ಲ ಇದೇ ಸ್ವರಗಳ ಮೂಲಕ ನೀವು ವ್ಯಂಜನಗಳನ್ನ ಉಪಯೋಗಿಸ್ಕೊಂಡು ಕಾಗುಣಿತವನ್ನ ಹೇಳ್ಕೊಡ್ಬೇಕು. ಕಾಗುಣಿತ ಆದ್ಮೇಲೆ ಇಲ್ಲಿ ಒಂದೊಂದೇ ನೋಡಿ ಕಾಗದ ಕಾ ಇಳಿಸೋದು ಆಯ್ತಾ. ಕಾಗದ ಇಲ್ಲಿ ಕಾಗುಣಿತ ಕಲ್ತ್ಬಿಡ್ತಾರೆ ಎಲ್ಲ ಅಕ್ಷರಗಳು. ಆದ್ರೆ ಒಂದೊಂದು ಅಕ್ಷರದ್ದು ಇಲ್ಲಿ ಕಾ ಅಕ್ಷರ ಕಾಗುಣಿತ ಕಲಿತ ತಕ್ಷಣ ಅಲ್ಲೊಂದ್ 2-3 ಪದಾನ ಬಳಸ್ತೀವಿ. ಖ ಆದ ತಕ್ಷಣ ಅಲ್ಲೇ ಏನ್ ಮಾಡ್ಬೇಕಂದ್ರೆ ಅಕ್ಷರಗಳನ್ನ ಉಪಯೋಗ ಮಾಡ್ಕೊಂಡು ಅಕ್ಷರಗಳನ್ನ ಬಳಸ್ಕೊಂಡು ಇರ್ತಕ್ಕಂಥ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಉಕ್ತ ಲೇಖನ ಕೊಡ್ಬೇಕು. ಡಿಕ್ಟೇಷನ್ ದಿನ 5 ಡಿಕ್ಟೇಷನ್ ಕೊಡಿ. ದಿನ 5 ಡಿಕ್ಟೇಷನ್ ಕೊಡಿ. ದಿನ ಒಂದು 5 ಲೈನ್ ಬರೆಯಕ್ಕೆ ಹೇಳಿ. ದಿನ ಒಂದು 5 ಸಾಲ ಓದಬೇಕು ಮಗು. ಕನ್ನಡದಲ್ಲಿ ಪರ್ಫೆಕ್ಟ್ ಆಗುತ್ತೆ, ಡೌಟೇ ಇಲ್ಲ. ನೀವು ಸುಮ್ಮನೆ ಎಕ್ಸಾಮ್ ಬಂದಾಗ ಮಗು ಎಲ್ಲದರಲ್ಲೂ ತೆಗೆದುಬಿಡ್ತಾರೆ. ನಾನು ಭಾಳ ಸಲ ನೋಡಿದ್ದೀನಿ. ಮ್ಯಾಥ್ಸ್ ಹೈಯೆಸ್ಟ್, ಸೈನ್ಸ್ ಹೈಯೆಸ್ಟ್, ಸೋಷಲ್ ಹೈಯೆಸ್ಟ್, 100ಗೆ 98, 99. ಕನ್ನಡ ಮಾತ್ರ ಕಡಿಮೆ. ಯಾಕಂದ್ರೆ ಇಲ್ಲ ರೀ ಸಣ್ಣವನಿದ್ದಾಗೆ ಕನ್ನಡದಲ್ಲಿ ಒತ್ತಕ್ಷರಗಳು ಮಿಸ್ಟೇಕ್ ಮಾಡ್ತಾ ಇದ್ದ. ಒತ್ತಕ್ಷರಗಳ ಬಗ್ಗೆ ಅವನು ಲಕ್ಷ್ಯ ಕೊಡ್ಲೇ ಇಲ್ಲ. ಯಾಕೆ ಅಂದಾಗ ನಾವು ಈ ತಪ್ಪು ಹೇಳ್ಕೊಡ್ತಾ ಇದ್ವಿ ಅಂತ. ಅಂದ್ರೆ ಹೇಳ್ಕೊಡ್ತಕ್ಕಂಥ ತಪ್ಪು ಹೇಳ್ಕೊಡ್ತಾ ಇದ್ವಲ್ಲ, ಸ್ವಲ್ಪ ಲಕ್ಷ್ಯ ನಾವು ಕೊಡ್ತಾ ಇಲ್ಲ. ಮಗುಗೆ ಅರ್ಥ ಆಗಂಗೆ ಹೇಳ್ತಾ ಇಲ್ಲ. ಯಾವ್ದು ಅಲ್ಪ ಪ್ರಾಣ, ಯಾವ್ದು ಮಹಾಪ್ರಾಣ, ಯಾವ್ದು ರಸಸ್ವರ, ಯಾವ್ದು ದೀರ್ಘಸ್ವರ. ಅದು ಮಕ್ಕಳಿಗೆ ಸಣ್ಣವರಿದ್ದಾಗೆ ಬಂದ್ಬಿಡ್ತು ಅಂದ್ರೆ ಕನ್ನಡದಲ್ಲಿ ಫುಲ್ ಪರ್ಫೆಕ್ಟ್ ಆಗ್ಬಿಡ್ತಾರೆ, ಡೌಟೇ ಇಲ್ಲ. ಇದಾದ್ಮೇಲೆ ಕಾಗುಣಿತ ಆದ್ಮೇಲೆ ಮಕ್ಕಳಿಗೆ ಏನ್ ಹೇಳ್ಕೊಡ್ಬೇಕಂದ್ರೆ ಇಲ್ಲಿ ನಾನು ಹೇಳಿದೆ ಒಂದ್ ಸೊನ್ನೆ ತಗೊಂಡು ಹೆಂಗೆ ಅಂದ ಬರಿಬೇಕಾರೆ ಅಂದ ಅಂತ ಬರಿಬೇಕಾರೆ ಆ ಬರ್ದು ಅಂ ಬರ್ದು ದಾ ಬರೀರಿ. ಅದನ್ನ ಆ ತರ ಹೇಳ್ಕೊಟ್ಬಿಡಿ. ದ ಹಂಗ ಅನ್ಸುತ್ತೆ ನಿಮ್ಗೆ ಅಮ್ದ ಅಂತ. ಇದು ಆಮೇಲೆ ದ. ಅವ್ರ ಮಕ್ಳಿಗೆ ಗೊತ್ತಾಗ್ಬೇಕಷ್ಟೇ. ಬರ್ತಾ ಅದು ಹೋಗ್ಬಿಡುತ್ತೆ. ಅಂದ ಅಂತಾನೆ ಅಂತಾರೆ, ಚಂದ ಅಂತಾರೆ ಅಂತಾರೆ, ಚಂದ ಅನ್ನಂಗಿಲ್ಲ. ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಸುಲಭ ಆಗ್ಲಿ ಅಂತ ನಾ ಹೇಳ್ತಾರೆ. ಆ ಉದ್ದೇಶಕ್ಕೆ ನಾನು ಯಾರಾದ್ರೂ ಮಕ್ಕಳು ಕನ್ನಡ ಬರಲ್ಲ ಅಂತ ಬಂದಾಗ ನಾನು ಇದೇ ಮೆಥಡೇ ಯೂಸ್ ಮಾಡೋದು. ಎಷ್ಟೋ ಮಕ್ಕಳಿಗೆ ಔಟ್ ಆಫ್ ಸ್ಟೇಟ್ ಇಂದ ಬಂದವರಿಗೆ ನಾನು ಕ್ಲಾಸ್ ಮಾಡಿ ಇದೇ ತರ ಹೇಳ್ಕೊಟ್ಟಿದ್ದೀನಿ. ಪರ್ಫೆಕ್ಟ್ ಆಗಿದ್ದಾರೆ. ಯಾರಿಗೆ ಕನ್ನಡ ಬರಲ್ಲ ಇದೇ ಮೆಥಡೇ ಯೂಸ್ ಮಾಡಿದ್ದೀನಿ. ಬಂದು ಸೇರ್ಕೊಂಡವ್ರಿಗೆ ತಕ್ಷಣ ಬೇರೆ ಸ್ಟೇಟ್ ಇಂದ ಬಂದವರಿಗೆ ಕರ್ನಾಟಕದಲ್ಲಿ ನಮ್ಮ ಶಾಲೆಗೆ ಸೇರ್ಕೊಂಡವ್ರಿಗೆ ಬೇರೆ ಶಾಲೆಗೆ ಸೇರ್ಕೊಂಡವ್ರಿಗೆ ನನ್ನ ಹತ್ರ ಬಂದು ಕೇಳಿದಾಗ ನಾನು ಇದೇ ಮೆಥಡೇ ಹೇಳ್ಕೊಟ್ಟು ಎಷ್ಟೋ ಮಕ್ಕಳು ಕನ್ನಡದಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ, ಡೌಟೇ ಇಲ್ಲ. ಬಟ್ ಹೇಳ್ಕೊಡ್ತಕ್ಕಂಥ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ. ಸಣ್ಣವರಿದ್ದಾಗ ಏನಪ್ಪಾ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣನೇ. ನಾನು ಎಷ್ಟೋ ದೊಡ್ಡವ್ರು ಮಾತಾಡ್ಬೇಕಾದ್ರು ನಾ ಇದನ್ನ ಕೇಳಿಸ್ಕೊಂಡಿದ್ದೀನಿ ಏನು ತಪ್ಪು ಮಾಡ್ತಾರೆ ಅಂತ. ಅದು ಅವಾಗೇ ತಿದ್ಬೇಕಾಗಿತ್ತು ಅಂತ. ಆದ್ದರಿಂದ ಸಣ್ಣ ಮಕ್ಕಳಿದ್ದಾಗೆ ನೀವು ಇದನ್ನ ಅಲ್ಪ ಪ್ರಾಣ ಮಹಾಪ್ರಾಣ ಹೇಳಿದ್ರು ಅರ್ಥ ಆಗುತ್ತಾನೆ, ಉಚ್ಚಾರ ಕರೆಕ್ಟಾಗಿ ಹೇಳ್ಕೊಟ್ಬಿಡಿ. ನೆಕ್ಸ್ಟ್ ನಾ 3rd ಸ್ಟ್ಯಾಂಡರ್ಡ್ ಹೇಳಿದಲ್ಲ ಅವಾಗ ಅವ್ರಿಗೆ ಸ್ವರಗಳು ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ಅರ್ಥ ಆಗುತ್ತೆ. ಅವಾಗ ಹೇಳ್ಕೊಟ್ರೆ ಬಹಳ ಸುಲಭ ಆಗತ್ತೆ ಅಂತ. ಇನ್ನ ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಏನ್ ಗೊತ್ತಾ, ಅದಾದ್ಮೇಲೆ ನಾನು ಬೇಗ ಮುಗಿಸ್ಬಿಡ್ತೀನಿ ವಿಡಿಯೋನ. ಕಾಗೆ ಕಾವತ್ತೆ ಬರುತ್ತೆ ಅಂತ ಹೇಳಿ ಇದೇ ಒತ್ತು. ಗಾಗೆ ಗಾವತ್ತೆ ಬರುತ್ತೆ, ಹೌದಾ? ಇದೇ ಒತ್ತುಗಳು ಬರ್ತಾವೆ. ಈ ಖಾಗೆ ಇದೇ ಖಾ ಒತ್ತು ಬರುತ್ತೆ, ಹೌದಾ? ಚಾಗೆ ಚಾವತ್ತೆ ಬರುತ್ತೆ, ಈ ಚಾಗು ಅದೇ, ಜಾಗು ಅದೇ, ಎಲ್ಲ ಅದರದ್ದೇ ಅಕ್ಷರಗಳು ಒತ್ತಕ್ಷರಗಳು ಬರ್ತವೆ. ಆದ್ರೆ 5 ಒತ್ತಕ್ಷರಗಳನ್ನು ಬಿಟ್ಟು 5-6 ಅಕ್ಷರಗಳನ್ನು ಬಿಟ್ಟು ಒಂದು ತ, ಹೌದಾ? ಇನ್ನೊಂದು ನ, ಇನ್ನೊಂದು ಮ, ಮತ್ತೊಂದು ಯ. ಒತ್ತಕ್ಷರಗಳು ಬೇರೆ ಬರೋ ಅಕ್ಷರಗಳು ಎಲ್ಲದಕ್ಕೂ ಅದೇ ಒತ್ತಕ್ಷರ ಬರುತ್ತೆ ವ್ಯಂಜನಾಕ್ಷರಗಳಲ್ಲಿ. ಆದ್ರೆ ಈ ಅಕ್ಷರಗಳು ಮಾತ್ರ ಬೇರೆ ಒತ್ತಕ್ಷರ ಬರುತ್ತೆ. ಅದ್ ನೆನ್ಪಿಟ್ಕೊಳ್ಳಿ, ಕಲ್ತ್ಬಿಟ್ರೆ ಮುಗಿದು. ಯಾವುದು? ಇನ್ನೊಂದು ರ, ಇನ್ನೊಂದು ಲ, ಹೌದಾ? ಈ 6 ಅಕ್ಷರಗಳಿದಾವಲ್ಲ ಇದಕ್ಕೆ ಮಾತ್ರ ಬೇರೆ ಬೇರೆ ಒತ್ತಕ್ಷರ ಬರುತ್ತೆ ಅಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಇನ್ನು ಉಳಿದಿದ್ದು ನೋಡಿ ಅಕ್ಕ. ಆದ್ರೆ ಬರೆಯೋದು ಈಸಿ ಅನ್ಕಂಡ್ರಿ, ಆದ್ರೆ ನಾವು ಉಚ್ಚಾರ ಮಾಡ್ತೀವಲ್ಲ ಅಕ ಅನ್ಬಾರ್ದು, ಅಣ ಅನ್ಬಾರ್ದು. ನಾವ್ ನೋಡಿ ಆಡ್ ಭಾಷೆಯಲ್ಲಿ ಏನ್ ಮಾಡ್ತೀವಿ? ಅಕ ಬಾ ಅಂತೀವಿ, ಅಣ ಬಾ ಅಂತೀವಿ. ಅಣ್ಣ, ಅಕ್ಕ, ಅಮ್ಮ. ನೋಡಿ ಹಿಂಗೆ ಹೇಳ್ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಅರ್ಥ ಆಗತ್ತೆ. ಬರವಣಿಗೆಯಲ್ಲಿ ತಪ್ಪಾಗಲ್ಲ. ನಾನು ಎಷ್ಟೋ ಮಕ್ಕಳು ನೋಡಿದೀನಿ, ಏನ್ ಮಾಡಿದಾರೆ ಗೊತ್ತಾ? ಇಲ್ಲಿ ಒತ್ತಕ್ಷರ ಕೊಡ್ತಾರೆ ಕಣ್ರಿ, ಬಹಳ ಅಸಹ್ಯ ಆಗುತ್ತೆ. ನಾನುಗೆ ಒತ್ತಕ್ಷರ ಕೊಡ್ತಾರೆ ಕಣ್ರಿ.
ಎಲ್ಲಾರ ಉಂಟ ಇದು? ನಾನುಗೆ ಒತ್ತಕ್ಷರ ಇದಲ್ಲ, ಇಲ್ಲಿ ಒತ್ತಕ್ಷರ ಕೊಡಲ್ಲ ನೋಡ್ರಿ, ಇಲ್ಲಿ ಬಿಟ್ಬಿಡ್ತಾರೆ. ನನ್ನ ಒತ್ತಕ್ಷರ ಕೊಡ್ಬೇಕು, ಅದನ್ನ ಬಿಡ್ತಾರೆ, ಇಲ್ಲಿ ಒತ್ತಕ್ಷರ ಕೊಡ್ತಾರೆ. ಯಾಕೆ? ನಾವು ಇಲ್ಲಿ ಹೇಳ್ಕೊಡ್ತಕ್ಕಂಥ ಮೆಥಡ್ ಇದೆಲ್ಲ, ವಿಧಾನ ಇದೆಲ್ಲ ಅಲ್ಲಿ ತಪ್ಪಾಗ್ತಾ ಇದೆ. ಮಕ್ಕಳನ್ನ ದೂಷಿಸಬಾರ್ದು. ಅವ್ರು ಯಾಕೆ ಬರೀತಾರೆ ಅಂದ್ರೆ ಹೇಳ್ಕೊಡ್ತಕ್ಕಂಥ ರೀತಿ, ಕಲ್ತಿರ್ತಕ್ಕಂಥ ರೀತಿ ಹಂಗಿದೆ. ಆದ್ದರಿಂದ LKG UKG ನಲ್ಲಿ ಏನ್ ಹೇಳ್ಕೊಡ್ತೀರಾ ಅಂದ್ರೆ, ಏನ್ ಹೇಳ್ಕೊಟ್ರು ಪರವಾಗಿಲ್ಲ, ಹೆಂಗ್ ಹೇಳ್ಕೊಡ್ತೀರಾ ಗೊತ್ತಿಲ್ಲ, ಬಟ್ ಅಲ್ಪ ಪ್ರಾಣ, ಮಹಾಪ್ರಾಣ, ರಸಸ್ವರ, ದೀರ್ಘಸ್ವರ ಬಹಳ ಇಂಪಾರ್ಟೆಂಟ್. ಒತ್ತಕ್ಷರಗಳನ್ನು ಕಲಿಸ್ಬಿಡಿ. ಅದು ನಾನು ಹೇಳಿದೆ ನಿಮಗೆ. ಅಕ್ಕ ನೋಡಿ, ಅಣ್ಣ, ಅದಕ್ಕೆ ಅದೇ ಅಕ್ಷರ ಬಂದ್ಬಿಡುತ್ತೆ, ತಪ್ಪೇನಿಲ್ಲ, ಹೌದಾ? ಇಲ್ಲಿ ನೋಡಿ, ಇನ್ನೊಂದು ಅಪ್ಪ ಬಂತ, ಅದಕ್ಕೆ ಅದೇ ಒತ್ತಕ್ಷರ. ಆದ್ರೆ ಈ 5-6 ಅಕ್ಷರ ಬಿಟ್ರೆ ಎಲ್ಲದಕ್ಕೂ ಅದೇ ಒತ್ತಕ್ಷರ ಬಂದ್ಬಿಡುತ್ತೆ. ಇನ್ನೊಂದು ಒಂದೆರಡು ನಿಮಿಷ, ಒಂದೆರಡು ಉದಾಹರಣೆ ತಂದು ತೋರಿಸ್ಬಿಡ್ತೀನಿ. ಈ ತರ ನೀವು ಡಿಕ್ಟೇಷನ್ ಕೊಡ್ಬೇಕು ಮಕ್ಕಳಿಗೆ, ಅಂದಾಗ ಮಾತ್ರ ಈಸಿ ಆಗತ್ತೆ, ಇಲ್ಲಾಂದ್ರೆ ಮಕ್ಕಳಿಗೆ ಕಷ್ಟ ಆಗತ್ತೆ, ಹೌದಾ? ಇನ್ನೊಂದು ನೋಡಿ, ಈ ತರ ಬಂದಾಗ ಸ್ನಾನ ಅಂತ ಹೇಳ್ತೀವಿ. ಸ್ನಾನ ಹೆಂಗ್ ಬರಿಬೇಕು ಮಕ್ಕಳು? ಸ್ನಾ ಎಷ್ಟು ಅಕ್ಷರ ಬಂತು? 2 ಅಕ್ಷರ. ಮೊದಲನೇ ಅಕ್ಷರ ಏನಾಯ್ತು? ಸ. ಎರಡನೇ ಅಕ್ಷರ ನ. ಒತ್ತಕ್ಷರ ಕೊಡ್ಬೇಕಂತ ಸ್ನಾ ಅಷ್ಟೇ. ನಾ ಹೇಳಿದ್ದೇನೆ ಸ್ನಾ, ಅವಾಗ ಇಳಿಸ್ಬೇಕು. ಆದ್ದರಿಂದ ನೀವು ಹೇಳೋ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಡಿಕ್ಟೇಷನ್ ಕೊಡ್ತೀವಲ್ಲ, ನಮ್ಮ ಉಚ್ಚಾರ ನೋಡಿ ಅವ್ರು ಬರೀತಾರೆ. ನಾವೇನು ಉಚ್ಚಾರ ಮಾಡ್ತೀವೋ, ಏನು ಉಚ್ಚರಿಸ್ತೀವೋ, ಮಕ್ಕಳು ಅದನ್ನು ಬರೀತಾರೆ. ನೀವು ಹಾಗೆ ಉಚ್ಚಾರ ಮಾಡ್ಬೇಕು. ಸ್ಟಾರ್ಟಿಂಗ್ ನಲ್ಲಿ LKG UKG ನಲ್ಲಿ ಅವ್ನಿಗೆ ಗೊತ್ತಾಗಂಗೆ ಎಳಿಬೇಕು. ಆನೆ ಅನ್ಬೇಕು, ಅನೇ ಅಲ್ಲ, ಅವ್ನಿಗೆ ಗೊತ್ತಾಗ್ಬೇಕು ದೊಡ್ಡ ಆ ಬರುತ್ತೆ ಅಂತ. ಹಿಂಗಿದ್ದಾಗ ಪುಸ್ತಕ ನೋಡಿ, ಪೂ ಬರದ, ಸ್ತ. ಸ್ತ ಅಂದಾಗ ಎಷ್ಟು ಅಕ್ಷರ? 2 ಅಕ್ಷರ. ಮೊದಲನೇ ಅಕ್ಷರ ಯಾವುದು? ಸ, ಮೇಲೆ ಬರಿ ಅನ್ಬೇಕು. ಎರಡನೇ ಅಕ್ಷರ ತ, ಒತ್ತಕ್ಷರ ಕೊಡ್ತಾರೆ. ಪುಸ್ತಕ ನೋಡಿ. ಈ ತರ ವ್ಯಾಪಾರ, ವ್ಯಾ ಅಂದಾಗ ಎಳಿಬೇಕು ಅವನು. ವಾ ದೊಡ್ಡ ಬರ್ದ, ವ್ಯಾ, ಯಾವ ಒತ್ತಕ್ಷರ? ಯಾ ಬಂತು, ವ್ಯಾಪಾರ ನೋಡಿ. ಈ ತರ ಮಕ್ಕಳಿಗೆ ಹೇಳ್ಕೊಟ್ರೆ ಕನ್ನಡ ಬಹಳ ಸುಲಭ ಆಗುತ್ತೆ, ಬಹಳ ಅಂದ್ರೆ ಬಹಳ ಸುಲಭ ಆಗುತ್ತೆ. ಇನ್ನೊಂದು ನಾನು ಬಹಳ ನೋಡಿದ್ದೀನಿ, ಯುದ್ಧ ಅಂತ ಕೊಟ್ಟಾಗ ನಾನು ಡಿಕ್ಟೇಷನ್ ಹೇಳ್ತೀನಿ, ಯುದ್ಧ ಅಂತ ಇದು ಬರೆಯೋದು ಮಕ್ಕಳು. ಹಿಂಗ್ ಬರೀತಾರೆ ಮಕ್ಕಳು, ತಪ್ಪು. ಮೊದಲನೇ ಅಕ್ಷರಕ್ಕೆ ಒತ್ತಕ್ಷರ ಬರಲ್ಲ. ಯುದ್ಧ ಅಂದಾಗ ಧ ಮಹಾಪ್ರಾಣ ಆಗಿ ಕೆಳಗಡೆ ಅಕ್ಷರಕ್ಕೆ ಒತ್ತಕ್ಷರಕ್ಕೆ ಮಹಾಪ್ರಾಣ ಇಲ್ಲಿ ಬರಲ್ಲ. ಇಂಥವನ್ನ ಸ್ವಲ್ಪ ಲಕ್ಷ್ಯ ಕೊಡಿ ಈಗಲಿಂದಾನೆ. LKG UKG 1-2ನೇ ಕ್ಲಾಸಲ್ಲಿ ತಿದ್ಕೊಂಡ್ಬಿಟ್ರೆ ಮಕ್ಕಳು, ಸಣ್ಣ ಕ್ಲಾಸಲ್ಲಿ ತಿದ್ಕೊಂಡ್ಬಿಟ್ರೆ ಹೈಯರ್ ಕ್ಲಾಸಿಗೆ ಹೋದಾಗ ಕನ್ನಡ ಕಷ್ಟ ಆಗಲ್ಲ, ಅಷ್ಟೇನು ಒದ್ದಾಡಬೇಕಾಗಿಲ್ಲ. ಕಾರಣ ಇಷ್ಟೇ, ಯಾಕೆ ಅಂತ ಹೇಳ್ತೀನಿ. ಹೈಯರ್ ಕ್ಲಾಸಿಗೆ ಹೋದಂಗೆಲ್ಲ ಬರವಣಿಗೆ ಬಂತು ಅಂದ್ರೆ, ಬರವಣಿಗೆ ಕರೆಕ್ಟ್ ಆಗಿತ್ತು ಅಂದ್ರೆ 1 ಮಾರ್ಕ್ಸ್ ಎಲ್ಲೂ ಹೋಗಲ್ಲ, ಆಚೆ ಈಚೆ ಆಗಲ್ಲ. 100ಗೆ 100 ಬಂದೇ ಬರುತ್ತೆ, 125ಗೆ 125 ಬಂದೇ ಬರುತ್ತೆ. ಎಲ್ಲಿ ಮಾರ್ಕ್ಸ್ ಹೋಗುತ್ತೆ? ಬರವಣಿಗೆಯಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ. ಯಾಕೆ? ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತೆ ಒತ್ತಕ್ಷರಗಳು. ಆದ್ದರಿಂದ ಸಣ್ಣ ಮಕ್ಕಳಿದ್ದಾಗೆ ಇದ್ರ ಬಗ್ಗೆ ಬಹಳ ಲಕ್ಷ್ಯ ಕೊಡಿ. ಹೈಯರ್ ಕ್ಲಾಸಲ್ಲಿ ಜಸ್ಟ್ ಅವ್ರ ಕತೆ ಕೇಳಿಸ್ಕೊಂಡ್ರೆ ಸಾಕು. PUC ಯಲ್ಲಿ ಇನ್ನೂ ಕಷ್ಟ ಆಗುತ್ತೆ ಮಕ್ಕಳಿಗಿಲ್ಲಾರೆ, PUC ಯಲ್ಲಿ ಇನ್ನೂ ಕಷ್ಟ ಆಗುತ್ತೆ. ಯಾಕಂದ್ರೆ ಬರವಣಿಗೆ ತಪ್ಪಾಯ್ತು ಅಂದ್ರೆ ಓದ್ತಾರೆ, ಬರಿಬೇಕಾದ್ರೆ ಎಲ್ಲ ತಪ್ಪಾಗ್ಬಿಡ್ತಾರೆ. ಅವನಿಗೆಲ್ಲ ಗೊತ್ತಿದೆ, ಆನ್ಸರ್ ಹೇಳ್ತಾನೆ. ಯಾಕಂದ್ರೆ ಬರವಣಿಗೆಯಲ್ಲಿ ಇಲ್ಲಿ ತಪ್ಪಾಗಿದೆ, ಸಣ್ಣವರಿದ್ದಾಗೆ ತಪ್ಪಾಗಿದೆ. ಆದ್ದರಿಂದ ಸಣ್ಣವರಿದ್ದಾಗ ಈ ಕಡೆ ಲಕ್ಷ್ಯ ಕೊಡಿ. ನಾನು ಏನು ಹೇಳಿದ್ನೋ ಅಷ್ಟೇ, ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಜಾಗೃತ ವಹಿಸ್ಕೊಂಡ್ಬಿಟ್ರೆ ಮಕ್ಕಳು ಯಾವ ಕಾರಣಕ್ಕೂ ತಪ್ಪು ಮಾಡಲ್ಲ. ಜಸ್ಟ್ ನಾವು ಟೀಚರ್ ಒಂದು ಪಾಠ ಮಾಡಿದರೆ ಸಾಕು, ಒಂದ್ಸಲಿ ನೋಟ್ಸ್ ಬರ್ಸಿದ್ರೆ ಸಾಕು, ಆ ನೋಟ್ಸ್ ಅರ್ಥ ಆಯ್ತು ಅಂದ್ರೆ ಅವರೇ ತಪ್ಪಿಲ್ದಂಗೆ ಬರೆದ್ರು ಅಂದ್ರೆ ಔಟ್ ಆಫ್ ಮಾರ್ಕ್ಸ್ ಬಂದೇ ಬರುತ್ತೆ. 5 ಮಾರ್ಕ್ಸ್ ಇದ್ರೆ 5 ಮಾರ್ಕ್ಸ್, 4 ಮಾರ್ಕ್ಸ್ 4 ಮಾರ್ಕ್ಸ್. ಎಲ್ಲಿ ತೆಗಿತಾರೆ ಲ್ಯಾಂಗ್ವೇಜ್ ಅಲ್ಲಿ? ಬರವಣಿಗೆಯಲ್ಲೇ ತೆಗೆಯೋದು. ಆನ್ಸರ್ ಕರೆಕ್ಟ್ ಆಗಿದ್ರು ಅಲ್ಪ ಪ್ರಾಣ, ಮಹಾಪ್ರಾಣ 2 ಕಡೆ ತಪ್ಪು ಸಿಕ್ಕರೆ ಸಾಕು, ಹಾಫ್ ಮಾರ್ಕ್ಸ್ ಹೋಗುತ್ತೆ. 2 ಕಡೆ ತಪ್ಪಿದ್ರೆ ಸಾಕು. ಕೆಲವರು ಒಂದು ತಪ್ಪಿದ್ರೆ ರೌಂಡ್ ಹಾಕಿ ಹಾಫ್ ಮಾರ್ಕ್ಸ್ ತೆಗೆಯೋರು ಇದ್ದಾರೆ. ಇಷ್ಟು ಉತ್ತರ ಬರ್ದಿರ್ತಾನೆ, 15 ಲೈನ್ ಬರ್ದಿದ್ದಾನೆ, 10 ವಾಕ್ಯನ 15-20 ಲೈನ್ ಮಗು ಬರ್ದಿರುತ್ತೆ ಉತ್ತರನ. ಒಂದೆಲ್ಲೋ ಅಲ್ಪ ಪ್ರಾಣ, ಮಹಾಪ್ರಾಣ ತಪ್ಪಾಯ್ತು ಅಂದ್ರೆ ಅದನ್ನೇ ರೌಂಡ್ ಹಾಕಿ ಹಾಫ್ ಮಾರ್ಕ್ಸ್ ತೆಗೆಯೋರು ಇದ್ದಾರೆ. ಅದು ಕರೆಕ್ಷನ್ ಮೇಲೆ ಡಿಪೆಂಡ್. ಆದ್ದರಿಂದ ಯಾವುದಕ್ಕೂ ನೀವು ಅವಕಾಶ ಕೊಡಬೇಡಿ. ನಾನು ಹೇಳಿದ್ದನ್ನು ಸ್ವಲ್ಪ ಫಾಲೋ ಮಾಡ್ಕೊಂಡು ಮಕ್ಕಳಿಗೆ ಕರೆಕ್ಟಾಗಿ ಹೇಳ್ಕೊಟ್ಬಿಟ್ರೆ ಸೊ ಮಕ್ಕಳು ಕನ್ನಡದಲ್ಲಿ ಚೆನ್ನಾಗಿ ಕಲಿತಾರೆ. ಅರ್ಥ ಆಯ್ತು ಅನ್ಕೊಂಡೆ. ಸೊ ನಮಸ್ಕಾರ.